ಈಗ ಇಲ್ಲ ಇಲ್ಲ ನೋಡಪ್ಪ, ಎಷ್ಟು ಭಾಳ ಸತಿ ಹೇಳೀನಿ, ಮತ್ತು ತಿರ್ಗಾ ಮುರ್ಗ ನೀವು ಅದನ್ನೇ ಕೇಳ್ತೀರಿ. ಏನಪ್ಪ ಅಪ್ಡೇಟ್ ಸರ್? ಕಂಪ್ಲೇಂಟ್ ಅಪ್ಡೇಟ್ ಸರ್. ಈಗ KPCC ರಚನೆ ಆಗಿದೆ ಸರ್, ಉಸ್ತುವಾರಿ ಸರ್. ಕೂನಪ್ಪ, ಅದಕ್ಕೆ ಎರಡೂ ಕಾನ್ಸ್ಟಿಟ್ಯೂನ್ಸಿಗೆ ಕಮಿಟಿ ಮಾಡ್ಯಾರ. 16 ಜನ 10 ಜನ ಹಂಗೆ ಅದು ಕಮಿಟಿಯವ್ರು ಬಂದು ಮೀಟಿಂಗ್ ಮಾಡ್ತಾರೆ. ಮೀಟಿಂಗ್ ಮಾಡಿ ಯಾರು ಒಳ್ಳೆ ಸೂಕ್ತ ಅಭ್ಯರ್ಥಿ ಅವ್ರಿಗೆ ಕೊಡಬೇಕು ಅಂತಂದು ಡಿಸೈಡ್ ಮಾಡೋಕ್ಕೆ ಕಮಿಟಿ ಮಾಡ್ಯಾರ. ಆದಷ್ಟು ಬೇಗನೆ ಅದು ಆಗಿದ್ದ ಕೂಡಲೇ ಹೇಳ್ತೀವಿ. ಏನೋ ಸರ್, ಈಗ ಮತ್ತಿವತ್ತು ಜಮೀರ್ ಅಹಮದ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಏನಂತ? ನಾವು ಎಲೆಕ್ಷನ್ ಹೋಗಿ ಯಾರು ಬೇಡ ಅಂತಾರೆ? ಯಾರು ಬೇಡ ಅಂತಾರೆ? ಡೆಮೋಕ್ರಸಿ ಇದು, ನಿಲ್ಲಕ್ಕೆ ಯಾರು ಬೇಡ ಅಂತಾರೆ? ಅನ್ನೆಸೆಸರಿ ಬಂದು ಇಲ್ಲಿ ಕ್ರಿಯೇಟ್ ಮಾಡಬೇಡ್ರಿ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಬೇಡ್ರಿ. ಯಾವ ನಮ್ಮದು ಆರಾಮೈತೆ, ನಮ್ಮ ಕಾನ್ಸ್ಟಿಟ್ಯೂನ್ಸಿ ಏನಪ್ಪ, ಅಷ್ಟೇ ನಮ್ಮದು ಇರೋದು. ಕನ್ಫ್ಯೂಷನ್ ಇಲ್ದಂಗೆ ಕ್ಲೀನಾಗಿ ಕೂತ್ಕೊಂಡು ಈ ಕಮಿಟಿ ಬಂದತ್ತಲ್ಲ, ಕಮಿಟಿಯಾಗ ಅವರು ಮೆಂಬರ್ ಅದಾರ, ಮಾತಾಡೋಣ, ಅವ್ರ ಅಭಿಪ್ರಾಯ ಹೇಳಿ. ಕಾಂಗ್ರೆಸ್ ಅನ್ನೋದು ಹೈಕಮಾಂಡ್ ಪಕ್ಷ, ಅದು ಮಲ್ಲಣ್ಣ ಹೇಳುವಂಥದ್ದು ಏನಿದೆ ವಿಷಯ ಸಂಬಂಧಪಟ್ಟ ಮತ್ತು ಇವನ್ ಪಕ್ಷ ಅಂತ, ಅದು ಇವನ್ ಪಕ್ಷ ಅಂತ. ಹೈಕಮಾಂಡು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಎಲ್ಲರಿಗೂ ಸರಿ ಸಮಾನವಾಗಿ ಒಯ್ಯೋಂಥ ಪಕ್ಷ, ಎಲ್ಲ ಕಮ್ಯುನಿಟಿಯರಿಗೆ. ಏನೋ ಯಾರ್ದು ಇಂಡಿವಿಜುವಲ್ ಯಾರನ್ನೂ ಏನು ಮಾಡಲ್ಲ. ಅದಕ್ಕೆ ಇವ್ರನ್ನ ಬಿಟ್ಟು ಎಲ್ಲರನ್ನೂ ಸೇರಿ ಕೂತ್ಕೊಂಡು ಆಮೇಲೆ ಹೈಕಮಾಂಡಿಗೆ ಬಿಡ್ತಾರೆ. ಹೈಕಮಾಂಡ್ ವಿಲ್ ಟೇಕ್ ಎ ಪ್ರಾಪರ್ ಡಿಸಿಷನ್. ಅಂತಂದ್ರೆ ಈಗ ಅಜ್ಜರು ಒಂದು ಟೈಮಲ್ಲಿ ಮುಸ್ಲಿಮರಿಗೆ ಕೊಡಬೇಕು ಅಂತ ಹೇಳ್ಕೊಡಪ್ಪ. ಎಲ್ಲೇ ರೈತ ಇವ್ರಿಗೇನಾರು ಹೇಳಿದ್ರಾ? ನಾವು ಅಪ್ಪನ ಜೊತೆಗೆ ಎಲ್ಲಾರ ಕುಂತಾಗ ಏನಾರು ಹೇಳಿದ್ರಾ? ಅಲ್ಲಿ ಸುಮ್ಮನೆ ಹೇಳ್ಕೊಂತ ಹೋದ್ರೆ ಹಂಗಾಗಿ ಯಾವ ಮುಖಂಡ್ರು ಹೇಳಿದ್ರು? ಎಲ್ಲಿ ಯಾರು ಹೇಳ್ತಾರ? ಜಬ್ಬರ್ ಒಬ್ಬನೇ ಹೇಳಿರೋದು ಅಷ್ಟೇ, ಇನ್ಯಾರು ಹೇಳ್ಯಾರ? ಹಾಂ, ಮತ್ತು ಸುಮ್ಮನೆ ಹೇಳ್ಯಾರ ಅವ್ರ ಮ್ಯಾಗ ಇವರು, ಇವ್ರ ಮ್ಯಾಗ ಅವರು. ಸುಳ್ಳು ಹೇಳೋದು ಬೇಡ, ಕರೆಕ್ಟ್ ಏನಂದ್ರೆ ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡೋದು. ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡಿ ಹಿಂಗೈತಿ ಅಂತ. ಯಾರು ಏನು ಹೊರಗಿನ ಇಲ್ಲಿದ್ರೆ ಎಲ್ಲ ಒಂದೇ ಮನೆಯವರೇ. ಏನೋ ಎಲ್ಲ ಕೂತ್ಕೊಂಡು ಮಾತಾಡಿ ಸಾಲ್ವ್ ಮಾಡ್ಕೋಬೇಕು. ಹಿಂದೆ ಹೇಳಿದ್ರಿ ಸರ್, ಈ ರೀತಿ ಸಭೆ ನಡೆಸೋದೆಲ್ಲ ಅನವಶ್ಯಕ ಅಂತಲೂ ಹೇಳಿದ್ರಿ ನೀವು. ಹೇಳಿದ್ನಲ್ಲ ಅವಾಗ, ಫಸ್ಟ್ ರೇಟ್ಗೆ ಹೇಳೇನಲ್ಲ. ಸರ್, ಅಲ್ಪಸಂಖ್ಯಾತರ ನಿಮ್ಮ ಬಳಿ ಮನವಿ ಏನಾದರೂ ಮಾಡಿದ್ರು? ನೋಡಪ್ಪ, ಅವರು ಬಂದಾರ, ಭಾಳ ಜನ ಬಂದಾರ. ಕೂತ್ಕೊಂಡು ಒಟ್ಟು ನಮಗೆ ಗೆಲ್ಬೇಕು, ಕಾನ್ಸ್ಟಿಟ್ಯೂನ್ಸಿ ಗೆಲ್ಬೇಕು. ಏನೋ ಅಂಥ ಕ್ಯಾಂಡಿಡೇಟ್ನ ಹುಡುಕ್ತೀವಿ. ನೀವು ಯಾರು ಅಂತ ಈಗ ಬಂದಾಗ ಗೊತ್ತಾದಾಗ ಯಾರು ನಿಲ್ತಾರ ಏನು ಅನ್ನೋದು ಗೊತ್ತಾಗತ್ತೆ. ನಾವು ಕಣ್ಣಾಡಿಸ್ತದೆ ಯಾರು ಒಳ್ಳೆ ಅಭ್ಯರ್ಥಿ, ಯಾರು ಗೆಲ್ಬೋದು, ಏನು ಅನ್ನೋದು ಅವನ್ನೆಲ್ಲ ನೋಡೋಣ. ಅವ್ರನ್ನ ಕರೆಕ್ಟ್ ಮಾತಾಡೋಣ. ಏನು ಈಗ ಮುಸಲ್ಮಾನ್ ಬಾಂಧವರು ನಿಲ್ಬೇಕು ಅಂತಾರೆ, ಅದ್ರಾಗ ಯಾರು ನಿಲ್ಬೇಕು ಅಂತಾರೆ ಅಂತಲೂ ಕರೆಕ್ಟ್ ಮಾತಾಡೋಣ. ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ 100 ಕೋಟಿ ಬಿಡುಗಡೆ ಆಗಿರ್ತಕ್ಕಂಥದ್ದು ಇದು ಏನಂದರೆ ಚುನಾವಣೆ ಆಗಿರ್ತಕ್ಕಂಥದ್ದು BJP ಅವರು ಹೇಳ್ಕೋಬೋದು. ನಾವು ನೋಡು 94ನಾಗ ಈಗ ಹೆಚ್ಚು ಕಡಿಮೆ 33 ವರ್ಷದಿಂದ ನಾನು ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಗೊತ್ತು. ಅದಕ್ಕಿಂತ ಮುಂಚೆ ಮೋತಿ ವೀರಣ್ಣರು MLA ಇದ್ದಾಗೂ ನೋಡೀನಿ. ನಾವು ಊಟ ಬೆಳೆದಿರೋದು ಅಲ್ಲೇ. ಏನಪ್ಪ, 33 ವರ್ಷದಾಗ ಅಪ್ಪರ್ MLA ಇದ್ದಾಗೂ ಅಲ್ಲಿಂದ ಹೆಂಗೆ ಡೆವಲಪ್ಮೆಂಟ್ ಮಾಡೀವಿ, ಏನು ಅಲ್ಲಿಂದ ಹೆಚ್ಚು ಕಡಿಮೆ ಶಿವಾನಗರ, ಹೆಗಡೆ ನಗರದಿಂದ ಹಿಡ್ಕೊಂಡು ರಾತ್ರಿ ನೀವು ಕೈಗಾಡ್ಯಾಗ, ಎತ್ತಿನ ಗಾಡ್ಯಾಗ, ಸೈಕಲ್ ಮ್ಯಾಗ ಕೊಡಪಾನ್ಗಳು ಹಿಡ್ಕೊಂಡು 5 ರೂಪಾಯಿ, 10 ಪೈಸಾ, 50 ಪೈಸಾ, 100, 1 ರೂಪಾಯಿ, 2 ರೂಪಾಯಿ ಇದ್ವು ಅವಾಗ ಚಾಲ್ತ್ಯಾಗ. ಅದು ತಗೊಂಡು ರಾತ್ರಿ ಬಿಟ್ಟರೆ ಬೆಳಿಗ್ಗೆ ತುಂಬ್ಕೊಂಡು ಬೆಳಿಗ್ಗೆ ಹೋಗೋರು. ಈಗ ಹಂಗೈತೆ ಆ ಪರಿಸ್ಥಿತಿ. ಆಮ್ಯಾಗ 2001ನಾಗ SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಆಲ್ಮೋಸ್ಟ್ 90% ಕಾಂಕ್ರೀಟ್ ರೋಡ್ ಆಗ್ಯಾವ. ಏನೋ ಡೆವಲಪ್ಮೆಂಟ್ ವರ್ಕ್ ಆಗ್ಯಾವ. ಇನ್ನೂ ಮಾಡ್ಬೇಕಪ್ಪ ನಾವು. ಆಶ್ರಯ ಮನೆ ಆಗಿರ್ಬೋದು, ವಾಟರ್ ಫೆಸಿಲಿಟೀಸ್ ಆಗಿರ್ಬೋದು, ರೋಡ್ಸ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಕ್ಲಾಸ್ ರೂಮ್ಸ್ ಆಗಿರ್ಬೋದು, ಇನ್ನೂ ಮಾಡಲೇಬೇಕದು. ನಾವು ಜನಪ್ರತಿನಿಧಿಗಳು ಇನ್ನೂ ಹೆಚ್ಚಿನ ಮಾಡ್ಬೇಕು. ಏನೂ ಆಗಿಲ್ಲ ಅನ್ನೋ ಸುಳ್ಳು. ಏನೋ ಆ ಟೈಪ್ ನಾನು ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ. ರಾಜ್ಯದಾಗ ಯಾವ್ದಾರ ಕಾನ್ಸ್ಟಿಟ್ಯೂನ್ಸಿಗಳಾಗ ಇಷ್ಟು ಕೆಲಸ ಆಗೈತಿ ಅಂದ್ಬಿಟ್ರೆ ನಾನು ಹೌದಂತಾನೆ. ಏನೋ ಅಷ್ಟು ಕೆಲಸ ಆಗ್ಯಾವ, ಸುಮ್ಮನೆ ಇರೋದಲ್ಲ. ಬಜೆಟಲ್ಲಿ 100 ಕೋಟಿ ಘೋಷಣೆ ಆಗಿರೋದು ಚುನಾವಣೆ ಗಿಮಿಕ್ ಅಂತ BJP ಅನ್ಕೋಬೋದು ಅವರು. ನಾವು ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು.
ಈಗ UGD ಮಾಡೋದ ಇದಾವೆ ಸ್ವಲ್ಪ ಏರಿಯಾದಾಗ, ಸ್ಟ್ರಾಂಗ್ ವಾಟರ್ ಡ್ರೈನ್ ಮಾಡ್ಬೋದು, ರೋಡ್ಸ್ಗಳು ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು, ಲೈಟ್ಗೆ ಹಾಕ್ಬೇಕು, ಏನು ಇವನ್ನೆಲ್ಲ ಮಾಡ್ಬೇಕು, ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕು. ಉಸ್ತುವಾರಿ ಸಮಿತಿ ಸಭೆ ಇಲ್ಲೇ ಆಗುತ್ತೆ ಸರ್, ದಾವಣಗೆರೆಯಲ್ಲೇ ಮಾಡ್ತಾರೆ. ಗೊತ್ತಿಲ್ಲಪ್ಪ ಇನ್ನು. ಇವತ್ತು ಬಂದತ್ತು ನನಗೆ ತಿಳ್ಕೊಂಡಾರ. ಚೇರ್ಮನ್ ಯಾರದಾರಲ್ಲ, ಯಾರನ್ನ ಮಾಡ್ಯಾರ, ಮಂಜುನಾಥ್ ಭಂಡಾರಿ ಕೂತ್ಕೊಂಡು ಅವರು ಹ್ಞೂ ಮಾಡಿ ಮಾತಾಡ್ಕೊಂಡು ಮಾಡ್ತೇವೆ, ಸರಿ ಮಾಡ್ತೇವೆ. ಅಂಥ ಕಾಂಪ್ಲಿಕೇಟೆಡ್ ಏನಿಲ್ಲ, ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಮಾಡೋದು. ಅಲ್ಲ, ಈ ರೀತಿ ಕಾರ್ನರ್ ಮೀಟಿಂಗ್ಗಳು ಸಭೆಗಳು ಮಾಡೋದ್ರಿಂದನೇ ಕಾಂಪ್ಲಿಕೇಟ್ ಆಗ್ತದೆ ಅನ್ಸುತ್ತೆ. ಯಾವ ಸಭೆಗಳು? ಇವರೆಲ್ಲ ಕೆಲವೊಂದಿಷ್ಟು ಜನ ಕಾರ್ನರ್ ಮೀಟಿಂಗ್, ಅಬ್ದುಲ್ ಜಬ್ಬಾರ್ ಅವರೆಲ್ಲ ಮೀಟಿಂಗ್. ಅಬ್ದುಲ್ ಜಬ್ಬಾರ್ ಈಗಲ್ಲ, ಇದು 94ಇಂದ 91 ಹಿಂಗೆ ಮಾಡೋದು. ಇದೇನು ಹೊಸ್ದಲ್ಲ. ಒಬ್ಬನಿಂದ ಊರು ಹಾಳು ಮಾಡೋದು ಬೇಡ, ಏನೋ ಒಬ್ಬನಿಂದ ಊರು ಹಾಳಾಗೋದು ಬೇಡ. ಎಲ್ಲರೂ ಕೂತ್ಕೊಂಡು ಮಾತಾಡಿದರೆ ಒಂದು ಇದಿರ್ತೈತಿ. ನನಗೆ ಮಾತಾಡೋಕ್ಕೆ ಬರಲ್ಲೇನು? ನಾನು ಯಾಕೆ ಸುಮ್ಮನೆ ನೋಡು. ಇದು ಒಂದು ಪಕ್ಷ ಅಂದಮೇಲೆ ಕಾರ್ಯಕರ್ತರು ಪಕ್ಷ, ಕಾರ್ಯಕರ್ತರುಗಳನ್ನೆಲ್ಲ ಕುಂದಿಸ್ಕೋಬೇಕು. ಅವ್ರು ಹೆಂಗೆ ಹೇಳ್ತಾರೆ ಅವ್ರ ಅಭಿಪ್ರಾಯ ತಗೊಂಡು ಅವ್ರ ಪ್ರಕಾರ ನಾವು ಕೆಲಸ ಮಾಡೋಣ. ಕಾರ್ಯಕರ್ತರಲ್ಲದೆ ಏನು ಪುಂಗಿ ನಡೆಯಲ್ಲಪ್ಪ. ಹಾಂ, ಇದೊಂದು ನಮ್ನಿ ಏನಾಗೈತಿ ಅಂದ್ರೆ ಜೋಕರ್ಗಳು ಕೆಲಸ ಆದಂಗೆ ಆಗೈತಿ. ಇದು ಅವ್ನು ಬರೋದು ಅವನೊಂದು ಸ್ಟೇಟ್ಮೆಂಟ್ ಕೊಡೋದು, ಇವ್ನು ಬರೋದು ಇವನೊಂದು ಸ್ಟೇಟ್ಮೆಂಟ್ ಕೊಡೋದು, ಏನದು? ಅಬ್ದುಲ್ ಜಬ್ಬಾರ್ ಅವರೇ ಬಂದಾಡ್ತಾರೆ ಎಲ್ಲರೂ ಒಟ್ಟು ಯಾರು ಅಬ್ದುಲ್ ಜಬ್ಬಾರ್ ಅಂತಲ್ಲ, ಜನಗಳು. ಈಗ ಜಮೀರು ಅಲ್ಲಿಂದ ಬಂದು ಇಲ್ಲಿ ಬರೋದೇನೈತಿ? ಇಲ್ಲಿ ಬಂದು ಮಾತಾಡಿದ್ದೇನೆ, ಫಸ್ಟ್ ಮಾತಾಡಿದ್ದಕ್ಕೆ ಬಂದಿರೋದು ಇದು. ಯಾಕೆ ಮಾತಾಡ್ಬೇಕು? ಕೂತ್ಕೊಂಡು ನನ್ನ ಹತ್ರ ಮಾತಾಡಿ ನಾನೇ ಹೇಳ್ತಿದ್ನಲ್ಲ. ಈಗ ಸಸ್ಪೆಂಡ್ ಆದವ್ರನ್ನೆಲ್ಲರೂ ಕಮಿಟಿ ಮೆಂಬರ್ಗಳು ಮಾಡ್ಕೊಂಡು ಹೋಗ್ತೇವೆ ನಾವು. ಹಾಂ, ಇವಕ್ಕೆಲ್ಲ ನೋಡು, ನೀತಿ ನ್ಯಾಯ ಧರ್ಮ ಇರಬೇಕು. ಅವಿಲ್ದಲ್ಲಿ ನೇಲ್ ನೋಡು. ಸರ್, ಈಗ ಇಲ್ಲಿವರೆಗೂ ಜಮೀರ್ ಅಹಮದ್ ಒಂದ್ಸರಿ ಆದರೂ ಮಾತಾಡಿದ್ರು ಸರ್ ನಿಮ್ಮ ಜೊತೆಗೆ ಈ ವಿಚಾರವಾಗಿ ಏನು ಮಾತಾಡಿಲ್ಲ, ಚರ್ಚೆ ಆಗಿಲ್ಲ ಸರ್. ಬರಲಿ, ಸಲಹೆ ಕೊಡಲಿ, ಎಲ್ಲರೂ ಕೊಡಲಿ, ನಾವು ಕೊಡ್ತೇವೆ, ಅವರು ಕೊಡ್ತೇವೆ, ಅಧ್ಯಕ್ಷರಿಗೆ ಕೊಡೋಣ. ಹೆಂಗೆ ಅದು ಕೇಳೋಣ. ಹೇಳಿಕೆ ನೀಡಿ ಗೊಂದಲ ಸೃಷ್ಟಿ ಮಾಡೋದು ಬೇಡ ಅಂತ. ಕನ್ಫ್ಯೂಷನ್ ಮಾಡೋದು ಬೇಡ, ವೋಟುದಾರರಿಗೆ ಕನ್ಫ್ಯೂಷನ್ ಮಾಡೋದು ಬೇಡ, ಯಾರಾಗಲಿ ಕನ್ಫ್ಯೂಷನ್ ಆಗೋದು ಬೇಡ. ಕುತ್ಕೊಂಡು ಕಾಂಪ್ಲಿಕೇಶನ್ ಮಾಡೋದು ಬೇಡ, ಕುತ್ಕೊಂಡು ಸಾಲ್ವ್ ಮಾಡ್ಕೊಂಡು ಎಲೆಕ್ಷನ್ ಮಾಡೋದು. ಎರಡಕ್ಕೂ ಬಾಗಲಕೋಟೆಗೆ ದಾವಣಗೆರೆಗೆ ಎರಡೂ ಮಾಡ್ಯಾರ. ಸರ್, ಈಗ ನಾಳೆ ಡಿ ಕೆ ಶಿವಕುಮಾರ್ ಮತ್ತೊಂದು ಡಿನ್ನರ್ ಪಾರ್ಟಿ ಇಟ್ಕೊಂಡಿದ್ದಾರೆ. ಏನಪ್ಪ ಡಿನ್ನರ್ ಪಾರ್ಟಿ ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು? ಗೊತ್ತಿಲ್ಲಪ್ಪ ನನಗೆ. ಬರ್ತದೆ, ಬಂದಿರ್ತತಿ. ಇದು ನನಗೇನೂ ಗೊತ್ತಿಲ್ಲ ಅದಕ್ಕೆ. ಈಗ ಇದ್ರದ್ದು ಕರೆದಿರ್ತಾರಲ್ಲ ಯೂಶ್ವಲಿ, ಯಾವುದೋ ನಮ್ಮ ಕಾಂಗ್ರೆಸ್ ಪಕ್ಷದ್ದು ಅದನ್ನು ಕರೀತಾರೆ ಇಷ್ಟರಲ್ಲಿ. ಅದು CLP ಹ್ಞೂ ಎಲ್ಲ ಕರೀತಾರೆ. ವರ್ಕಿಂಗ್ ಕಮಿಟಿ ಎಲ್ಲಿಗೆ ಹೋಗಿ ಬಂದ ಮೇಲೆ ಡಿನ್ನರ್ ಪಾರ್ಟಿ ಯಾವಾಗ ಡೆಲ್ಲಿಗೆ ಹೋಗಿ ಗೊತ್ತಿಲ್ಲಪ್ಪ ನನಗೆ. ಎಲ್ಲ ಹೈಕಮಾಂಡ್. ಥ್ಯಾಂಕ್ ಯು. ಏನು ರೈತ ಮತ್ತೆ ಮತ್ತೇನು ಯೋಚನೆ ಮಾಡಿ ನೋಡಪ್ಪ, ನಾನು ಇಲ್ಲಿ ಮಠ ಯಾವುದು ಇದ್ರ ಬಗ್ಗೆ ನಾನು ಏನಿಲ್ಲ. ಏನೋ ಕಾರ್ಯಕರ್ತರ ಮೇಲೆ ಬಿಟ್ಟವಿ. ನಮ್ದ್ರಾಗಾದರೂ ಈಗ ನಾನು ಅವತ್ತು ಹೇಳಿದ್ನಲ್ಲ, ನಾನು ಏನು ಎಲ್ಲ ಇದನ್ನು ರಾಜಕೀಯ ಕೇಳಿದ್ರು ವ್ಯವಹಾರ ಮಾಡೋರು ಯಾರು? ಒಟ್ಟಿಗೆ ಹಿಟ್ಟು ಹಾಕೋರು ಯಾರಪ್ಪ? ಹಾಂ, ಅದಕ್ಕೆ ನೋಡೋಣ, ಕೂತ್ಕೊಂಡು ಮಾತಾಡೋಣ. ಈಗ ಪ್ರಭಾನೂ ಇಲ್ಲ, ನಾನೂ ಇಲ್ಲ. ಅದಕ್ಕೆ ನಾನು ಅವನಿಗೂ ಸಮೂಹನೂ ಬಂದಿದ್ದ. ಅವನು ನಾವು ಇದು ಇಫ್ತಿಯಾರ್ ಕೂಟ ದಿವಸ ಕರೀತಾನೆ. ನಾನು ಇರಲ್ಲಪ್ಪ, ಇದ್ದಾಗ ನಾನು ಹೋಗ್ತಾನೆ, ನಾನು ಇಲ್ದಾಗ ನೀನು ಹೋಗು ಅಂತ ಹೇಳೀನಿ. ಈಗ ಇವನು ಮೊನ್ನೆ ಕರ್ಕೊಂಡು ಹೋಗಿದ್ದ. ಹಂಗೆ ಎಲ್ಲರೂ ಯಾರು ಇಲ್ದಾಗ ಒಬ್ಬರು ಅಟೆಂಡ್ ಮಾಡ್ತೀವಿ. ಏನಪ್ಪ ನೀವು ಹೇಳ್ಬೇಕಪ್ಪ, ನೀವು ಮಾಡಿರಿ, ನೀವು ಆ್ಯಕ್ಟಿವ್ ಮಾಡಿರಿ. ಸಾಮಾಜಿಕ ಜಾಲತಾಣಗಳೇ ಯಾಕಂದ್ರೆ ಅವರಲ್ಲಿ ಅಜ್ಜವ್ರು ನೋಡ್ತಿದ್ದಾರೆ ಸರ್. ಜೂನಿಯರ್ ಶಾಮು ಶಿವಶಂಕರಪ್ಪ ಅಂದ್ರೆ ಕರೀತಾರೆ, ಅವ್ರನ್ನೇ ನಿರೀಕ್ಷೆ ಮಾಡ್ತಿದ್ದಾರೆ ದಕ್ಷಿಣಕ್ಕೆ ಆ ಒಂದು ಮನೋಭಾವನೆ ಅವರಿಗಿದೆ, ಸಮರ್ಥರಾಗಿದ್ದಾರೆ ಅಂತ. ಕ್ಯಾಂಪೇನ್ ಆಗ್ತಾರೆ.
ಮಾಡ್ತಾರೆ ಎಲ್ಲಿ ಅವನು ಹೊರಗಿದ್ದ ಇಷ್ಟು ವರ್ಷ, ಈಗ ಒಂದು ಕೋವಿಡ್ನಿಂದ ಇತ್ಲಾಗ ಊರಿಗೆ ಬಂದಾನ. ಆಲ್ಮೋಸ್ಟ್ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಅವನು ಹೊರಗದಾನ ಅಪ್ ಟು ಡಿಗ್ರಿ. ಈಗ ಹೊರಗೆ ಬಂದಿರೋದವನು. ಈಗ ವ್ಯವಹಾರ ಮಾಡ್ಕೊಂಡಿರಪ್ಪ ಅಂತಿದ್ದೆ. ಈಗ ಏನಾಕತ್ತ ಇವರು ಎಲ್ಲರೂ ಕೂತ್ಕೊಂಡು ಈಗ ಇದು ಸರಿ ಸುಮ್ಮನೆ ಈಗ ಎಲ್ಲರೂ ಕೂತ್ಕೊಂಡು ಮಾತಾಡಿ ಏನು ಅನ್ನೋದು ತಿಳ್ಕೊಳ್ಳೋಣ, ಸುಮ್ಮನೆ ಅನ್ನೋದಲ್ಲ ಏನಪ್ಪ. ಒಟ್ಟಿಗೆ ದಕ್ಷಿಣ ಕ್ಷೇತ್ರಕ್ಕೆ ಸಮರ್ಥನೆ ತುಂಬ ಸಮರ್ಥರಾಗಿ ಇಲ್ಲಪ್ಪ, ಇನ್ನೂ ಮಾತಾಡಿಲ್ಲ. ನಾನು ಕೇಳಿದ್ರು, ವೈಯಕ್ತಿಕವಾಗಿ ಕೇಳಿದ್ರೆ ಇನ್ನೂ ಏನು ಅದ್ರ ಬಗ್ಗೆ ಡಿಸಿಷನ್ನು ತಗೊಂಡಿಲ್ಲ, ಏನೂ ಮಾಡಿಲ್ಲ. ಥ್ಯಾಂಕ್ ಯು. ಟೀ ಕುಡಿರಪ್ಪ ಎಲ್ಲರೂ, ಟೀ ಪೇಪರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.